ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಏನು ಒಳ ಮೀಸಲಾತಿಗಾಗಿ ಬಹಳ ದಿನಗಳಿಂದ ನಡೀತಕ್ಕಂಥ ಈ ವಿಚಾರವಾಗಿ ಅಲೆಮಾರಿ ಜನಾಂಗಕ್ಕೆ ಇರ್ತಕ್ಕಂಥ 1% ಮೀಸಲಾತಿಯನ್ನು ಕೂಡ ಸರ್ಕಾರ ಅದನ್ನು ಹೊಸದಾಗಿ ಮಂಡನೆ ಮಾಡಿ 6-5-5 ಈ ಒಂದು ಜೋಡಣೆ ಮಾಡಿದ್ದಾರೆ. ಈಗ 1% ಸಹ ಅವರಿಗೆ ಇದ್ದಂಥ ಮೀಸಲಾತಿಯನ್ನು ಕಳೆದುಕೊಂಡು ಈಗ ಅವರು ಬೀದಿಗೆ ಬಿದ್ದಿದ್ದಾರೆ. ಸರ್ಕಾರ ಅವರ ಒಂದು ಗಮನ ಹರಿಸ್ತಾ ಇಲ್ಲ. ಫ್ರೀಡಮ್ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ಆ ಸಮುದಾಯದ ಯುವಕರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಮಾತಾಡ್ತಾ ಹೋಗ್ತಿದ್ದೀನಿ. ಬೆಳಗಾವಿಯಿಂದ ಬಂದಿದ್ದಾರೆ. ಸರ್, ನಿಮ್ಮ ಹೆಸರು ಹೇಳಿ ಮತ್ತು ಇವತ್ತಿನ ಈ ಒಂದು ಏನು ನಿರ್ಲಕ್ಷ್ಯ ಸರ್ಕಾರ ಮತ್ತು ಇದರ ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಒಂದು ಒಕ್ಕರಲ ಮನವಿ ಏನು ಮಾಡ್ತೀರಾ? ನನ್ನ ಹೆಸರು ಉದಯ್ ಗಾಣಿಗೇರ್ ಅಂತ. ನಾವು ಬೆಳಗಾವಿಯಿಂದ ಚನ್ನದಾಸರ ಸಮುದಾಯ. ನಮ್ಮ ವಿಚಾರ, ನಾಗಮೋಹನ್ ದಾಸ್ ವರದಿಯಲ್ಲಿ ನಮಗೆ ಎ ಕ್ಯಾಟಗರಿಯಲ್ಲಿ 1% ಅಲೆಮಾರಿಗಳಿಗೆ ಮೀಸಲಾತಿಯನ್ನು ನೀಡಿತ್ತು. ಆದರೆ ಕ್ಯಾಬಿನೆಟ್ ಸರ್ಕಾರ, ಈ ಸರ್ಕಾರ ನಮಗೆ ಈ 6 ಮತ್ತು 5 ನೀಡೋದರಿಂದ ಈಗಾಗಲೇ ಸರ್ಕಾರದಿಂದ ಸೌಲಭ್ಯ ಪಡೆದುಕೊಂಡು ಬಲಾಢ್ಯರಿರ್ತಕ್ಕಂಥ ಸಮುದಾಯಗಳ ಜೊತೆ ಈ ಸಣ್ಣ ಪುಟ್ಟ ಅಲೆಮಾರಿ ಸಮುದಾಯಗಳನ್ನು ಸೇರಿಸಿ ನಮಗೆ ಅತ್ಯಂತ ಘನಘೋರವಾದ ಅನ್ಯಾಯವನ್ನು ಮಾಡಿದ್ದೆ. ಯಾಕಪ್ಪ ನಾವು ಅವ್ರ ಜೊತೆ ಸೇರಬಾರ್ದು ಅನ್ನೋ ಉದ್ದೇಶ ಯಾಕಂದ್ರೆ ರೀ, ಅವರು ನಮ್ಮ ಅಣ್ಣ ತಮ್ಮಂದರೆ. ಬಟ್ ಏನಾಗಿದೆ ಅಂದ್ರೆ ರೀ, ಈ ಅಲೆಮಾರಿಗಳಂತಕ್ಕಂಥ ಜನ ನಾವಿದ್ದೀವಲ್ರಿ, ಈಗಲಾದರೂ ನಾವು ಟಾರ್ಪರ್ಗಳು ಅಂದರೆ ತಾಡ್ಪತ್ರೆಗಳಲ್ಲಿ ಜೀವನ ಮಾಡೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈಗಿನ ಸಂದರ್ಭ ನಮ್ಮದು ಈಗಾದ್ರೂ ಪ್ರಸ್ತುತ 78 ವರ್ಷ ಸ್ವತಂತ್ರ ಬಂದರೂ ಸಹಿತ ನಮ್ಮ ಹೆಣ್ಣು ಮಕ್ಕಳು ಸೂರ್ಯೋದಯ ಆಗೋಕ್ಕಿಂತ ಮುಂಚಿತವಾಗಿ ಶೌಚಾಲಯಕ್ಕೆ ಹೋಗಿದ್ದರೆ ಸೂರ್ಯಾಸ್ತ ಆದ ನಂತರ ಹೋಗಲೇಬೇಕು. ಯಾಕಂದರೆ ನಮಗೆ ಸ್ವಂತ ಶೌಚಾಲಯಗಳಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೂ ಸಹಿತ ನಿರ್ಲಕ್ಷ್ಯ ಮಾಡಿ ನಮಗೆ 1% ಮೀಸಲಾತಿಯನ್ನು ನೀಡ್ತಾ ಇಲ್ಲ. ಸರ್ಕಾರ ಎಲ್ಲ ಜಾತಿಯವರಿಗೆ ವಿವಿಧ ರೀತಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದೆ. ಆದರೆ ಅಲೆಮಾರಿಗಳಿಗೆ ಮೊನ್ನೆ ಟಾರ್ಪರ್ಗಳನ್ನು ಘೋಷಣೆ ಮಾಡಿದೆ. ಅಂದರೆ ತಾಡ್ಪತ್ರೆಗಳನ್ನು ನಾವು ಇನ್ನೂ ತಾಡ್ಪತ್ರೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂಥವ್ರಿಗೆ ಸಹಿತ ನೀವು ಸರ್ಕಾರದವರು ಸಾಮಾಜಿಕ ಬುದ್ಧ ಬಸವ ಈ ತತ್ವದಲ್ಲಿ ಹೋರಾಟ, ನಾವು ಈ ತತ್ವದಲ್ಲಿ ನೀವು ಸರ್ಕಾರಕ್ಕೆ ಬಂದು ಈಗ ಸಾಮಾಜಿಕ ನ್ಯಾಯ ಎಲ್ಲಿ ಕೊಡ್ತಾ ಇದ್ದೀರಾ? ನೀವು ಸಾಮಾಜಿಕ ನ್ಯಾಯ ನೀವು ಕೊಡುವುದೇ ಆದರೆ ಈ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಈ 49 ಸಮುದಾಯಗಳಿಗೆ 1% ಮೀಸಲಾತಿಯನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಕೊಡಲೇಬೇಕಂತ ನಾವೆಲ್ಲ ಜಿಲ್ಲೆಯಿಂದ ಒಕ್ಕರಲ್ಲಾಗಿ ಮನವಿಯನ್ನು ಮಾಡ್ತೇವೆ. ಒಂದು ವೇಳೆ ಸರ್ಕಾರ ಈಗಾಗಲೇ ನಾಗಮೋಹನ್ ದಾಸ್ ಸಮಿತಿಯಲ್ಲಿ ಫೈನಲ್ ಮಾಡಿದೆ, ಎಡ ಬಲ ಅಂಥೇಳಿ 6% ಎಡಬಿರು ಕೊಟ್ಟಿದ್ದಾರೆ, ಬಲಕ್ಕೆ 5%, ಬೋವಿ ಬೇರೆ ಬೇರೆ ಜಾತಿಗಳು. ಈಗ ಅಲೆಮಾರಿ ಇರೋ 1% ಕಿತ್ಕೊಂಡಿದ್ದಾರೆ. ಸೊ ಇದು ಮತ್ತೊಂದು ರೀತಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತೀರಾ? ಮುಂದಿನ ಅವರ ಸಾರ್ವತ್ರಿಕ ಚುನಾವಣೆ ಆಗಿರ್ಬೋದು ಅಥವಾ ನಿಮ್ಮ ಸಮುದಾಯದ ಮುಖಂಡರು ನಿಮ್ಮ ಜನರಿಗೆ ಏನಂತ ಕರೆ ಕೊಡ್ತೀರಿ? ಈಗಾಗಲೇ ನಾವು 31 ಜಿಲ್ಲೆಗಳಿಂದ ಎಲ್ಲ ಸಮುದಾಯದ ವಿವಿಧ ಲೀಡರ್ಗಳನ್ನು ಸೇರಿಸಿ ನಾವು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಈ ಮುಂದಿನ ಸರ್ಕಾರ 1% ನಮ್ಮ ಮೀಸಲಾತಿ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿಯಾದ ಹೋರಾಟವನ್ನು ಮಾಡಬೇಕು, ನಮಗಿರ್ತಕ್ಕಂಥದ್ದು ಏಕೈಕ ಮಾರ್ಗ ಕೋರ್ಟ್ಗೆ ಹೋಗೋದು. ಈ ವಿಚಾರವನ್ನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀವಿ. ಈ ಏನಾದರೂ ಸರ್ಕಾರ ನಮಗೆ 1% ಮೀಸಲಾತಿಯನ್ನು ಕೊಡದೇ ಇದ್ದರೆ ನಮಗೆ ಅನಿವಾರ್ಯತೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲಿ ಏರೇ ಇರ್ತೀವಿ. ಈಗ ಎಷ್ಟು ದಿವಸ ಉಪವಾಸ ಇಲ್ಲಿ ಅಂದರೆ ಅನಿರ್ದಿಷ್ಟಾವಧಿ ಉಪವಾಸ ಕಂಟಿನ್ಯೂ ಮಾಡ್ತೀರಾ ಅಥವಾ ಇಲ್ಲಿವರೆಗೂ ನೀವು ಬಂದು ಯಾರಾದರೂ ಅಧಿಕಾರಿಗಳು ಅಥವಾ ಇಲ್ಲಿರ್ತಕ್ಕಂಥ ಪೊಲೀಸರು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ಅವ್ರ ಜೊತೆ ಭೇಟಿ ಮಾಡಿಸಿ ಅಥವಾ ಸಚಿವರನ್ನೇನೋ ಕರೆಸೋ ಒಂದು ಇದೆಯಾ? ಇಲ್ಲ, ನಮಗೆ 1% ಮೀಸಲಾತಿ ಸಿಗುವವರೆಗೆ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡೇ ಮಾಡ್ತೀವಿ. ನಮ್ಮ ಬೆಳಗಾವಿ. ಉದಯ್ ಗಾಣಿಗೇರ್ ಸರ್. ಇವತ್ತು ಪ್ರತಿಭಟನೆ ಏನಂದ ಉದ್ದೇಶ, ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಸುಮಾರು 75 ವರ್ಷ ಆದರೂ ಕೂಡ ನಮಗೆ ಸ್ವಾತಂತ್ರ್ಯ ಬಂದಿಲ್ಲ. ಯಾಕಂದರೆ ನಾವು ಬೀದಿನಲ್ಲಿ ನಾವು ಗುಡಾರುಗಳು ಹಾಕ್ಕೊಂಡು ಭಿಕ್ಷೆ ಬೇಡಂತ ಜೀವನ ಮಾಡ್ತಾವ ನಾವು ಅಲೆಮಾರಿಗಳು ಸರ್. ಈಗ ನಾಗಮೋಹನ್ ದಾಸ್ ವರದಿ ಏನಿತ್ತು, 59 ಸಮುದಾಯಗಳಿಗೆ ಒಳ ಮೀಸಲಾತಿ 1% ಕೊಡಬೇಕಂತೇಳಿ ಅವರು ವರದಿಯಲ್ಲಿ ಉಲ್ಲೇಖ ಮಾಡಿದರು. ಆ ವರದಿಯನ್ನು ತಿರಸ್ಕಾರ ಮಾಡಿ ಇವತ್ತು ನಮಗೆ ಘೋರವಾಗಿ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ. ನಮ್ಮನ್ನು ಈ ಸರ್ಕಾರ ನಾವು ಯಾವಾಗಿಂದ ನಾವು ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮದತನ್ನು ನೀಡುವಂಥ ಅಲೆಮಾರಿಗಳ ಸಮುದಾಯ. ಹಾಗಾಗಿ ನಮಗೆ 1% ಮೀಸಲಾತಿ ಸಿಗೋವರೆಗೆ ನಾವು ಈ ಹೋರಾಟನ ಕೈ ಬಿಡೋದಿಲ್ಲ. ಈ ಹೋರಾಟ ಹಿಂಗೆ ನಿರಂತರವಾಗಿ ನಡೆಯುತ್ತೆ. ಜೈ ಅಲೆಮಾರಿ. ಜೈ ಅಲೆಮಾರಿ.